ಒಂದು ತಿಂಗಳಲ್ಲಿ ನೆರವೇರ್ತಕ್ಕಂಥ ಹೋಳಿ ಆಚರಣೆ ಮತ್ತು ರಂಜಾನ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಇವತ್ತು ರಾಜ್ಯಾದ್ಯಂತ ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ಧಕ್ಕೆ ತರ್ತಕ್ಕಂಥ ಹಾಗೂ ಸಮಾಜದಲ್ಲಿ ಶಾಂತಿ ಭಂಗ ಅಂತಂದ್ರು ಮಾನಸಿಕವಾಗಿ ಏನೋ ಗದ್ದಾಗತ್ತೆ, ದೊಂಬೆ ಆಗುತ್ತೆ ಅಂತಕ್ಕಂಥ ಮಾನಸಿಕ ಭಾವನೆಯಲ್ಲಿ ಕರ್ನಾಟಕ ರಾಜ್ಯದ ಜನತೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆ ಜನತೆ ಇದ್ದಾರೆ. ಆದರೆ ಯಾರೋ ಕಿಡಿಗೇಡಿಗಳು ಈ ದೇಶದ ಏಕತೆ ಮತ್ತು ರಾಷ್ಟ್ರೀಯತೆ, ಕೋಮು ಸೌಹಾರ್ದತೆ ಬಗ್ಗೆ ತಿಳಿದುಕೊಳ್ಳದೆ ಮಾಡಿದಂಥ ಘಟನೆಗಳಿಂದ ಸಮಾಜದಲ್ಲಿ ಕೇವಲ ಶಾಂತಿ ಭಂಗ ಅಷ್ಟೇ ಅಲ್ಲ, ಇವತ್ತೇ ದುಡಿದು ಇವತ್ತೇ ಬದುಕ್ತಕ್ಕಂಥ ಹಿಂದೂ ಇರ್ಬೋದು, ಮುಸಲ್ಮಾನ್ ಸಮಾಜದವರು ಇರ್ಬೋದು, ಅನೇಕ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಜೈನ ಧರ್ಮ ಈ ದೇಶದಲ್ಲಿ ರಾಜ್ಯದಲ್ಲಿ ಒಂದು ತುತ್ತಿನ ಚೀಲವನ್ನು ನಾವು ಇವತ್ತಿನ ಬದುಕನ್ನು ಕಟ್ಕೊಳ್ಳಿರ್ತಕ್ಕಂಥ ಜನರು ಪರದಾಟ ಭಾಳ ಮಹತ್ವದ. ಯಾಕಂದ್ರೆ ಬಾಗಲಕೋಟೆ ಸಿಟಿ ಒಳಗೆ ಅದೇನು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಆದರೂ ಕೂಡ ಅಂಥ ಸಂಪತ್ಭರಿತ ಜಿಲ್ಲೆ ಸಿಟಿ ನಗರ ಅಲ್ಲ. ಇವತ್ತು ಅಲ್ಲಷ್ಟು ಸಾಕಷ್ಟು ಬಡವರು ಅವತ್ತಿಂದ ಅವತ್ತು ರಸ್ತೆ ಬದಿಯಲ್ಲಿ ಎಗ್ ರೈಸ್ ಮಾಡಿ ಅಥವಾ ಅನೇಕ ಕೆಲಸಗಳನ್ನು ಸೋಡಾ ಮಾರಿ ಹೋಟೆಲ್ಗಳನ್ನು ಮಾಡಿಕೊಂಡು ಅನೇಕ ಬೀದಿ ಬದಿ ವ್ಯಾಪಾರಗಳನ್ನು ಮಾಡ್ಕೊಂಡು ಬದುಕ್ತಕ್ಕಂಥ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆದರೆ ಈ ದೇಶದಲ್ಲಿರ್ತಕ್ಕಂಥ ನಾವು ಬುದ್ಧಿಜೀವಿಗಳು, ಸಾಹಿತಿಗಳು, ಅಧಿಕಾರಿಗಳು ನಾವೆಲ್ಲರೂ ಕೂಡ ಈ ದೇಶದ ರಾಷ್ಟ್ರೀಯತೆ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಧರ್ಮ, ಭಾಷೆ, ಜಾತಿ, ವರ್ಗದ ಹೆಸರಿನಲ್ಲಿ ಸಮಾಜವನ್ನು ಕಟ್ಟಲಿಕ್ಕೆ ಹೋದರೆ ಈ ದೇಶ, ಈ ರಾಜ್ಯ ಮತ್ತು ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹುನಗುಂದ ನಗರ ನಾವು ಯಾವ ರೀತಿ ಅಂತಂದರೆ ಕೋಮು ಸೌಹಾರ್ದತೆಗೆ ಹೆಸರುವಾಸಿ. ಇಲ್ಲಿ ಯಾರು ಮಾಂತೇಶನ ಅವಾರವರು ಇರ್ಬೋದು, ಮಸೂಸ್ ಬ್ಯಾಂಕಿನ ಅಧ್ಯಕ್ಷರಂಥ ಪ್ರಸಾದ್ ಹೆಸರು ಇರ್ಬೋದು, ಸರ್ವೆ ಸಂಘಟನೆಯ ಸಂಗಮಕರ್ ಇರ್ಬೋದು, ಅನೇಕ ಮಾಧ್ಯಮಿಕರು ಇರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು. ತಕ್ಷಣವೇ ಅದನ್ನು ಯಾವ ರೀತಿ ಶಮನ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಕೆಲಸ ಅಷ್ಟೇ ಅಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದು ಈ ಹುನಗುಂದ ನಗರದ ಪ್ರತಿಯೊಬ್ಬ ಯುವಕರು, ನಾಗರಿಕರು, ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ನಾವು ಹಿರಿಯರಿದ್ದೀವಿ ಅಥವಾ ಆ ಓಣಿ ಹಿರಿಯರಿದ್ದೀವಿ, ನಾವೇ ಅದನ್ನು ಅಲ್ಲೇ ಶಮನ ಮಾಡ್ತಕ್ಕಂಥ ಆ ಒಂದು ಗಲಾಟೆಗಳಿಗೆ, ಕೋಮು ಭಾವನೆಗೆ ಪ್ರಚೋದನೆ ಮಾಡ್ತಕ್ಕಂಥ ಬಾಗಲಕೋಟೆಯಾಗ CPI ಸಾಹೇಬರು ಬಾಗಲಕೋಟೆಯಾಗ, ಹುನಗುಂದ DYSP ಅವರು ಬಾಗಲಕೋಟೆಯವರು. ಆ ದಿಶೆಯಲ್ಲಿ ಇವತ್ತು ಸಮಾಜದ ಸ್ವಾಸ್ಥ್ಯವನ್ನು ಕೇವಲ ಒಂದು ಇಲಾಖೆ ಕಾಪಾಡೋದಲ್ಲ, ನಮ್ಮ ಸಮುದಾಯದ, ಈ ದೇಶದ, ಈ ರಾಜ್ಯದ, ಜಿಲ್ಲೆಯ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬ ಈ ದೇಶದ ನಾಗರಿಕನ ಕರ್ತವ್ಯವಾಗಬೇಕು. ಆದಾಗ ಮಾತ್ರ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಹುನಗುಂದ ನಗರದಲ್ಲಿ ಆ ರೀತಿ ಘಟನೆಗಳು ಆಗೋದಿಲ್ಲ. ಆ ರೀತಿ ಘಟನೆಗಳಾದಾಗ ಸ್ವಯಂಕೃತವಾಗಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಸಾಮಾಜಿಕ ಜವಾಬ್ದಾರಿಯಿಂದ ನಾವು ನಡೆದುಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಹಿರಿಯರೇ ನಮಗೆ ಪರಿಪಾಠವನ್ನು ಹಾಕಿ ಕೊಟ್ಟಿದ್ದಾರೆ. ಆ ಕೆಲಸವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರು, ಯುವಕರು ನಾವು ಮಾಡ್ತೀವಿ ಅಂತ ಹೇಳಿ ಈ ಒಂದು ಶಾಂತಿ ಸಭೆಯನ್ನು ಯಶಸ್ವಿಗೊಳಿಸ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹುನಗುಂದ ನಗರ ಶಾಂತಿಗೆ ಹೆಸರುವಾಸಿಗಿದೆ, ಅದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ನನ್ನ ಮಾತುಗಳು. ಜೈ ಬೇಕಾರೆ ನಾವು ಭಾವಿಸಿದ ಹಾಗೆ ನಮ್ಮ ಹುನಗುಂದದಲ್ಲಿ ಇತಿಹಾಸದುದ್ದಕ್ಕೂ ನೋಡ್ತಾ ಬಂದಿದ್ದೀವಿ. ಅಂಥ ಘಟನೆಗಳಿಗೆ ಯಾವತ್ತೂ ಅವಕಾಶ ಇಲ್ಲ. ಯಾಕಿಲ್ಲ ಅಂತಂದರೆ ನಾವು ಅವರು ಅಂತಮಂದ್ರಂಗ ಬಂದು ಮುಂದೂ ಇರ್ತೀವಿ, ಯಾವತ್ತೂ ನಡೀತದೆ. ಈ ಹುನಗುಂದ ಮಣ್ಣಿನ ಗುಣಧರ್ಮನ ಹಂಗಾಗಿ ಇಲ್ಲಿ ಅಂಥ ಘಟನೆಗಳಿಗೆ ಅವರು ಅವಕಾಶ ಕೊಡೋದಿಲ್ಲ, ನಾವು ಅವಕಾಶ ಕೊಡೋದಿಲ್ಲ. ಹೀಗಾಗಿ ನಾವೆಲ್ಲರೂ ಪ್ರೀತಿಯಿಂದ ಎಲ್ಲರೂ ಕೂಡಿ ಸಾಯಂಕಾಲ ಚಹಾ ಕುಡಿತೀವಿ, ಊಟ ಮಾಡ್ತೀವಿ, ಅವರು ನಾವು ಕೂಡ ಎಲ್ಲ ಮಾಡ್ತೀವಿ. ಹೀಗಾಗಿ ಅದಕ್ಕೆ ಅವಕಾಶ ಇಲ್ಲ. ಈಗ ಅವ್ರು ಬರ್ತಿದ್ರು, ನನ್ನ ಸಹೋದರರು ಎಲ್ಲರೂ ಬರ್ತಿದ್ರು. ನಮ್ಮ ಕಾಜಿ ಇರಲಿ, ಇವರು ಪರ್ವೇಜ್ ಇರಲಿ, ನಮ್ಮ ಜಬ್ಬರ್ ಅವರು, ಆಮೇಲೆ ಭಾಳಷ್ಟು ಜನ ಗೇವಾದ ಸರ್ಕಾರದವರು, ಅವರು ಎಲ್ಲರೂ ಬರ್ತಿದ್ರು. ಆಜಾನ್ ಕೊಟ್ರು ಅಗಳೆ. ಈಗ ಅವರಲ್ಲಿ ನಮಾಜ್ ಬಿಡ್ಲಿಕ್ಕೆ ಹೋಗ್ತಕ್ಕಂಥ ಸಮಯ ಇದು. ಆದ ಸಂದರ್ಭಕ್ಕಾಗಿ ಅವರು ಅಲ್ಲಿ ಪ್ರೇಯರ್ ಮಾಡಲೇಬೇಕಾಗ್ತದೆ. ಅದ್ರಾಗ ಇದು ಪವಿತ್ರವಾಗಿರ್ತಕ್ಕಂಥ ಒಂದು ಮಂತ್ ಇದು. ಈ ಸಂದರ್ಭದೊಳಗೆ ಅವರು ಪ್ರೇಯರ್ ಮಾಡಲಿಕ್ಕೆ ಗಣವಂತನಾದ ದೇವರನ್ನ ಪ್ರಾರ್ಥಿಸ್ಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭ, ಅದಕ್ಕೆ ಅಲ್ಲಿ ಹೋಗಿದ್ದಾರೆ. ಇರಲಿಲ್ಲ ಅಂದ್ರೆ ಅವರು ಕೂಡ ಇಲ್ಲಿ ಇರ್ತಿದ್ರು ಸಾಹೇಬ್ರೆ. ಅವರು ಹೇಳ್ತಿದ್ರು, ಎಲ್ಲರೂ ನಾವು ಕೂಡ ಇದ್ದಂಥ ಜನ, ಅವರು ನಾವು ಅರ್ಥಮಂದ್ರಂಗಾಗಿ ಮುಂದೂ ಇರ್ತೀವಿ. ಅವ್ರು ನಮಗೆ ಅಣ್ಣ ಅಂತಾರೆ, ನಾವು ಅವ್ರ ತಂದೆಯವ್ರಿಗೆ ಕಾಕ ಅಂತೀವಿ. ಆ ರೀತಿ ಬೆಳೆದು ಬಂದಂಥ ವಾತಾವರಣ ಇದು. ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ. ದೇಶದಲ್ಲಿ ಎಲ್ಲೋ ಯಾವುದೋ ಕಾರಣಕ್ಕೆ ಯಾರೋ ಕಿಡಿಗೇಡಿಗಳ ಏನೋ ಘಟನೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಾಡಿರ್ತಾರೆ. ನಡೆದ್ರು ನಮ್ಮ ಹುನಗುಂದದಲ್ಲಿ ಅಂಥ ಘಟನೆಗಳಿಗೆ ಎಂದೂ ಅವಕಾಶ ಆಗಿಲ್ಲ. ಎಲ್ಲೇ ನಡೆದ್ರೂ ಕೂಡ
ಅದರ ಪರಿಣಾಮ ಇಲ್ಲಿ ಎಂದೂ ಆಗಿಲ್ಲ, ಮುಂದೂ ಆಗಬಾರ್ದು, ಆಗುವುದಿಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಆ ಕಾರಣಕ್ಕಾಗಿ ಈ ನಗರದಲ್ಲಿ ಈ ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡೂ ಕೂಡ ಬಹಳ ಶಾಂತ ರೀತಿಯಿಂದ ನಡೆದುಕೊಂಡು ಹೋಗ್ತವೆ. ಅದಕ್ಕೆ ನಮ್ಮ ನಗರದ ಎಲ್ಲ ಜನತೆ ಸಹಕಾರ ಕೊಡ್ತಾರೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಅವರ ಪರವಾಗಿ ಕೂಡ ನಾನು ಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಅವರಿದ್ದರೆ ಇದೇ ವಿಚಾರವನ್ನು ಅವರು ವ್ಯಕ್ತಪಡಿಸ್ತಿದ್ರು. ನಮ್ಮ ಕಲಬುರಗಿನೂ ಮೌಲಿ ಬರಬೇಕಾಗಿತ್ತು, ಅವರು ಮೂಲ ಈಗ ಅಲ್ಲಿ ಪ್ರೇಯರಿಗೆ ಇರಲೇಬೇಕಾಗ್ತದೆ, ಅವರೇ ಪ್ರೇಯರ್ ನಡೆಸ್ತಿರ್ತಾರೆ. ಈ ಕಾರಣಕ್ಕಾಗಿ ಅವರು ಬಂದಿಲ್ಲ ಅಂತ ಭಾವಿಸಿ ಇನ್ನೊಮ್ಮೆ ಅವ್ರ ಜೊತೆಗೆ ನೀವು ಕರೆದು ಸುಮ್ಮನೆ ಮಾತಾಡಿ ಫಾರ್ಮಲ್ ಆಗಿ ನಿಮ್ಮಲ್ಲಿ ಕರೆಸಿ ಚಾ ಕೂಡಿಸಿ ಮಾತಾಡಿಸಿ ಕಳಿಸಿದ್ರೆ ಭಾಳ ಸಂತೋಷ, ಒಂದು ಒಳ್ಳೆಯ ವಿಚಾರ. ಅದಕ್ಕೆ ಆ ರೀತಿ ಮಾಡಿ ನಮ್ಮದು ಶಾಂತಿಯ ನಗರ ಇದೆ, ನಮ್ಮ ತಾಲೂಕು ಒಂದು ಈ ಸೌಹಾರ್ದತೆಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ರೀತಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೂ ಕೂಡ ಇದೇ ನಮ್ಮ ರೀತಿ ಮುಂದೆ ನಡೀಲಿ ಅಂತ ಹೇಳಿ ವಂದಿಸಿ ನಾನು ರಂಜಾನ್ ಹಬ್ಬದ ಶಾಂತಾಶ್ರಯ ಮೀಟಿಂಗನ್ನು ವಿಜೃಂಭಣೆಯಿಂದ ಮಾಡಬೇಕಿತ್ತು ನಾವು. ಒಂದೇದು ಸಾಹೇಬ್ರು ಹೇಳಿದರು, DSP ಸಾಹೇಬ್ರಿಲ್ಲ, CPS ಅವರಿಲ್ಲ, ಎಲ್ಲೆಂಡೋ ಸಾಹೇಬ್ರಿಲ್ಲ, ನಾನು ಇದ್ದಿದ್ದಿಲ್ಲ. ನಾನು 19ನೇ ತಾರೀಕಿನಿಂದ ನಿನ್ನೆವರೆಗೆ ಅಲ್ಲೇ ಇದ್ದೆ. ನಿನ್ನೇನೋ ಒಂದು ಸಣ್ಣ ಪುಟ್ಟ ಒಂದು ಏನೋ ಒಂದು ಇದಾಯ್ತು, ಅದರ ಸಲುವಾಗಿ ನನಗೆ DSP ಸಾಹೇಬರು CPS ಅವರು ಸ್ಟೇಷನ್ಗೆ ಹೋಗಿ ಸ್ವಲ್ಪ ಒಂದು ಖುಷಿರಪ್ಪ ನೀವು ಮತ್ತು ನಾಳೆ ಬರೋಕೇನಂತೆ. ಅದರ ಸಲುವಾಗಿ ನಾವು ನಮ್ಮ ಜಿಲ್ಲೆಯಿಂದ 70% ಎಲ್ಲ ಬಾಗಲಕೋಟೆಯಲ್ಲಿದೆ. ಒಂದೇದು ಈ ಎಲ್ಲ ಈಗೇನು ಹಿಂಗಾಗಿ ಯಾವರೇ ಗಲಾಟೆಗಳು ಇಂಥ ಸಭೆ ಸಮಾರಂಭಗಳು ಇದ್ದವನ್ನ ಅವಾಗ ನೀವು ಕೂಡಿದವನ್ನ ಎತ್ತು ನಿಮ್ಮ ಹೆಸರು ನಾ ತಿಳ್ಕೊಬೋದು, ನಮ್ಮ ಹೆಸರು ನೀವು ತಿಳ್ಕೊಬೋದು. ನಾನು ಬಂದು 5 ತಿಂಗಳಾಯ್ತು. ಯಾಕೆ ಜನರ ಸಂಪರ್ಕ ಇತ್ತು, ಜನರ ಪರಿಚಯ ಇರ್ತೈತಿ. ಹಿಂಗಾಗಿ ಅದರ ಸಲುವಾಗಿನ ಮೊನ್ನೆ ಮಾತಂದ್ರೆ ವಕೀಲರು ಈ ಮಣ್ಣಿನ ಋಣ ಏನು ಐತು ಅಲ್ಲ ಅಂದ್ರೆ ಇದೇನು ಹುಣಗುಂದು ಏನೈತಿ, ಇದು ಹಳ್ಳಿನಲ್ಲ, ಇದು ಪಟ್ಟಣ ಅಲ್ಲ, ಒಂದೇದಿದು. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಮನೆಗೆ ಹೋಗ್ರಿ ನೀವು, ಚಕ್ಕಡಿದಾವ, ಎತ್ತುಗಳದಾವ, ಆಡದಾವ, ಎಮ್ಮಿದಾವ, ಎತ್ತದಾವ. ಅಂದ್ರೆ ಈ ಹುಣಗುಂದು ತಾಲೂಕು ಏನೈತಿಲ್ಲ, ಇದು ಒಂದು ಪಟ್ಟಣ, ಇದು ಒಕ್ಕಲಿಗರದ ಒಂದು ಏನು ಊರಿದು, ಒಕ್ಕಲತನದ ಒಂದು ಪ್ರಭಾವ ಇದು. ಅದರ ಸಲುವಾಗಿನೇ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವನೆಯನ್ನು ಬರೋದಿಲ್ಲ. ಇಲ್ಲಿ ನಾ 2 ವರ್ಷ ಅಲ್ಲಿ ರೂಲ್ ಮಾಡೀನಿ, ಅಲ್ಲಿ ಆ ವಾತಾವರಣ ಬೇರೆ, ಇಲ್ಲಿ ವಾತಾವರಣ ಬೇರೆ. ಇಲ್ಲಿ ವಾತಾವರಣಕ್ಕೆ ಅಲ್ಲಿ ವಾತಾವರಣಕ್ಕೆ ಗಜಾಂತರ ಫರ್ಕ್ ಐತಿ. ಅದರ ಸಲುವಾಗಿ ಇಲ್ಲಿ ಯಾವುದೇ ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ, ನಾನು ಭಾಳ ಯತ್ನಲ್ಲಿ ಸಿವಿಲ್ ಡ್ರೆಸ್ ಮಾಡಿ ಇಡ್ತಿರ್ತೀನಿ ನಾನು. ಯಾಕೆ ಕ್ರೈಮ್ ಕೇಸ ಐತಿ, ಯಾವಾಗ ಗುನ್ನೆ ಹಾಕಿರ್ತಾವ ಐತಿ, ನಮ್ಮ ಸಿಬ್ಬಂದಿ ನಾನು ಮಲೆನಾರ್ಗಲ್ಲದು ಎಲ್ಲೇ ಕುಂಡ್ರಲಿ ಇವ್ರ ಆ ಮಸ್ಜಿದ್ ಕುಂಡ್ರಲಿ, ಎಲ್ಲಿ ದೇವಸ್ಥಾನದ ಕುಂಡ್ರಲಿ, ಆ ಕಡೆ ಒಂದಿಬ್ಬರು ಮುಸ್ಲಿಮ್ಸ್ ಕೂತಿರ್ತಾರೆ, ಈ ಕಡೆ 4 ಮಂದಿ ಹಿಂದೂಗಳು ಕೂತಿರ್ತಾರೆ. ಎಲ್ಲ ಅಣ್ತಂಬ್ರಂಗ ಎತ್ತ ಕೂತು ಚಾ ತರಿಸೋದು, ಚೂಡ ತಿನ್ನೋದು, ಬಜ್ಜಿ ತಿನ್ನೋದು ಮಾಡ್ತಿರ್ತಾರೆ. ಅದರ ಸಲುವಾಗಿನ ಈ ಹೋಳಿ ಹಬ್ಬ ಏನೈತಿ, ರಂಜಾನ್ ಐತಿ, ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಎತ್ತನ ನಾವು ವಿಜೃಂಭಣೆಯಿಂದ ಯಾವುದೇ ಹಬ್ಬ ಬರಲಿ, ನಮಗೆ ರಂಜಾನ್ ಹಬ್ಬ ಬರಲಿ, ಇವತ್ತು ಗಣೇಶ ಹಬ್ಬ ಬರಲಿ, ಹೋಳಿ ಹಬ್ಬ ಬರಲಿ, ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಿ ಈ ಊರಿಗೆ ಕೆಟ್ಟ ಹೆಸರು ತರಲ್ದಂಗೆ ನಾವು ಎಲ್ಲರೂ ಎತ್ತನ ನಮ್ಮ ಪೊಲೀಸ್ ಇಲಾಖೆ ಏನು ಸಾರ್ವಜನಿಕತೆ ಸಹಕಾರ ಮಾಡ್ತೈತೆ ಅಂದು 2 ಮಾತುಗಳು ಮುಗಿಸ್ತೀವಿ. ನಾವು ಆಚರಣೆ ಮಾಡ್ತೀವಿ. ನೀವು ಪ್ರತಿ ವರ್ಷ ಹೆಂಗೆ ಬಂದೋಬಸ್ತ್ ಐತಿ ಆ ಪ್ರಕಾರ ಮಾಡೋದು ಸರ್ ಒಂದು ನಿಮಿಷ. ನಿಯಮಾನುಸಾರ ರಾತ್ರಿ ಕಾಮನ್ ಸುಡುತ್ತಲ್ಲ ಅವತ್ತ ಗದ್ಲಕ್ಕವು, ಎಲ್ಲೆಲ್ಲಿ ಕಾಮನ್ ಸುಡ್ತಾವ ಅಲ್ಲಿ ರಾತ್ರಿ ಗದ್ಲಕ್ಕವು, ಅಲ್ಲಿ ಆ ಊನೇನು ಹಲಿಗೆ ತೊಂಬರ್ದು ಇವ ಜಗಳಕ್ಕವು. ಅದು ಒಂದು ಹೆಣ ಹೋಗ್ತೈತಲ್ಲ, ಹೆಣ ಮಾಡ್ತೀವಿ ನಮ್ಮ ಊರಾಗ ಟ್ಯಾಕ್ಟ್ರಿ ತೊಗೊಂಡು, ಅಲ್ಲಿ ಇದ್ರ ಬದ್ರ ಕುಡಿತಂದ್ರೆ ಅಲ್ಲಿ ಜಗಳಕ್ಕವು. ಅಲ್ಲಿ ಒಂದು ಸ್ವಲ್ಪ ಹೆಣ ಹೋಗಿ ಮುಂದಾಗಿಟ್ಟು ಬಂದೋಬಸ್ತು ಅದೊಂದು ಮಾಡ್ಕೋಬೇಕು. ನೈಟ್ ಕಾಮನ್ ಸುಡೋ ದಿವಸ ಗದ್ಲಾಗತ್ತೆ, ಅದೊಂದು 2 ತಾಲ್ ಮಾಡಿದ್ರೆ ಮುಗಿತದ. ರಂಜಾನ್ ಅಂಕರ್ ಏನು ನಮ್ಮಲ್ಲಿ ಏನು ಪದ್ಧತಿ ಇಲ್ಲ. ಎಲ್ಲ ಉಸ್ತುವಾರಿ ಹುಣಗುಂದು ಉಸ್ತುವಾರಿ ನೋಡ್ಕೊಂಡು ನಾನೇ ಅದ ಈಗ ಹೇಳ್ಬೇಕಾಯ್ತು. ಮಂಗಳವಾರ ನೈಟ್ ಅಲ್ಲ ಸರ್, ಕಾಮನ್ ಸುಡೋ ನಾನು